ಔಟ್ಪುಟ್ ಯಾವ ಥರ ಬರುತ್ತೋ ಈಗ ಒಂದು ಫ್ರೇಮ್ ಮಾಡೋದು ಪ್ರೊಸೆಸಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈಗ ಇದು ಬಂದು ಲ್ಯಾಮಿನೇಟ್ ಫ್ರೇಮ್ಸ್ ಥರ ಬರುತ್ತೆ. ಈಗ ನಾರ್ಮಲಿ ನಮಗೆ ಪಿಕ್ಚರ್ಸ್ ಎಲ್ಲ ಈ ಸೈಜಲ್ಲಿ ಬರುತ್ತೆ. ಆಸ್ ಪರ್ ಸೈಜ್ಗೆ ನಾವು ಕಟಿಂಗ್ ಮಾಡಿಕೊಂಡು ಮತ್ತೆ ಈ ಸೈಜ್ಗೆ ಫ್ರೇಮಿಂಗ್ ಬರುತ್ತೆ. ಆರ್ಡರ್ ಏನಂತಂದ್ರೆ A4 ಸೈಜಲ್ಲಿ 100 ಫ್ರೇಮ್ಸ್ ಬೇಕಿರುತ್ತೆ. ಇದು ಬಂದು 1000 ನಂಬರ್ಸ್ ಅಲ್ಲಿ ಬೇಕಿತ್ತು. ಬಟ್ ಜಸ್ಟ್ ಈಗ ಸ್ಯಾಂಪಲ್ಸ್ಗೆ ಅವ್ರಿಗೆ ಸ್ಯಾಂಪಲ್ ತೋರಿಸೋದಕ್ಕೆ ಇದು ರೆಡಿ ಮಾಡ್ತಾ ಇದ್ದೀವಿ. ಇದು ಬಂದು ಡೀಟೇಲ್ಸ್ ಏನಪ್ಪ ಅಂದ್ರೆ A4 ಸೈಜಲ್ಲಿ ಬರುತ್ತೆ. A4 ಸೈಜು ಲ್ಯಾಮಿನೇಟ್ ಫ್ರೇಮ್ಸ್ ಬರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಇದು ನಮ್ದು ಇಸ್ಕಾನ್ ಇದೆಯಲ್ವಾ, ಈ ಇಸ್ಕಾನ್ಗೆ ಗಿಫ್ಟಿಂಗ್ ಪರ್ಪಸ್ಗೆ ಇದೆಲ್ಲ ಫ್ರೇಮ್ಸ್ ಹೋಗುತ್ತೆ. ಸರಿ, ಈಗ ಎಲ್ಲ ಕಟಿಂಗ್ ಆಯಿತು. ಎಲ್ಲ A4 ಸೈಜಸ್ ಅಲ್ಲಿ ಇದೆ. 6 ನಂಬರ್ಸ್ ಇದೆ. ಸೊ ಈಚ್ ಒಂದೊಂದು ಅವ್ರಿಗೆ ಸ್ಯಾಂಪಲ್ ಬೇಕು. ಇದೇ ಪಿಕ್ಚರ್ಸ್ನ ಫ್ರೇಮ್ ಮಾಡ್ಬೋದು. 6 ನಂಬರ್ಸ್ ಇದೆ. ಎಲ್ಲ ಇದು ಕ್ರಿಶ್ಚಿಯನ್ದು ಏನೇನು ವಿಭಿನ್ನ ಲೀಲೆಗಳು, ಆ ಲೀಲೆಗಳೆಲ್ಲ ಈ ಪಿಕ್ಚರ್ಸ್ ಎಲ್ಲ ಇದೆ. ಈಗ ಇದನ್ನ ನಾನು ಫ್ರೇಮಿಂಗ್ ಮಾಡ್ತೇನೆ. ಇದು ಫ್ರೇಮ್ಸ್ ಲ್ಯಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಈಗ ಲ್ಯಾಮಿನೇಷನ್ಗೆ ಏನೇನು ಬೇಕಾಗುತ್ತೆ ಅಂದ್ರೆ ಇದು ಲ್ಯಾಮಿನೇಟು ಸ್ಪಾರ್ಕಲ್ ಫಿಲಿಮ್ ಬೇಕಾಗಿರುತ್ತೆ. ಇದನ್ನು ಆಸ್ ಪರ್ ಆ ಸೈಜ್ಗೆ A4 ಸೈಜ್ಗೆ ಕಟಿಂಗ್ ಮಾಡ್ಕೊಳ್ತೀನಿ. ಇದು 6 ನಂಬರ್ಸ್ ಏನಿಲ್ಲ, ಆ 6 ನಂಬರ್ಸು ಇದನ್ನು ಕಟ್ ಮಾಡ್ಕೊಳ್ತೀನಿ. ಮೈನ್ ಅಟ್ರಾಕ್ಷನ್ ಬಂದು ಇದೇ ಇರುತ್ತೆ. ಫಿಲಿಮ್ ಯಾವಷ್ಟು ಕ್ವಾಲಿಟಿ ಇರುತ್ತೋ ಅಷ್ಟು ಕ್ವಾಲಿಟಿ ಗ್ಲಿಟರಿಂಗ್ಸ್ ಬರುತ್ತೆ. ಈಗ 4 ನಂಬರ್ಸ್ ಆಯಿತು. ಜಸ್ಟ್ 2 ನಂಬರ್ಸ್ ಕಟಿಂಗ್ ಮಾಡಬೇಕು. ಆಸ್ ಪರ್ ಪೇಪರ್ ಸೈಜ್ಗೆ ಕಟಿಂಗು, ಸ್ಪಾರ್ಕಲ್ ಲ್ಯಾಮಿನೇಷನ್ ಫಿಲಿಮು ಪ್ಲಸ್ ಪ್ರಿಂಟ್ ಎಲ್ಲ ರೆಡಿ ಆಗಿತ್ತಲ್ವಾ. ಇದಕ್ಕೆ ಈಗ ಪೇಸ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮ ಕೋಲ್ಡ್ ಲ್ಯಾಮಿನೇಷನ್ ಮಷೀನ್, ಮ್ಯಾನುವಲ್ ಮಷೀನ್ ಇದು. ಇದಕ್ಕೆ ಡಸ್ಟ್ ಎಲ್ಲ ಏನಾದರೂ ಇದ್ರೆ ಮತ್ತೆ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬೇಕು. ಇಲ್ಲ ಅಂದರೆ ಮತ್ತೆ ಡಸ್ಟ್ ಎಲ್ಲ ಆಯ್ತು ಅಂದರೆ ಕಂಪ್ಲೀಟ್ ಪಿಕ್ಚರು ಎಲ್ಲ ಚೆನ್ನಾಗಿ ಬರೋದಿಲ್ಲ. ಆಫ್ಟರ್ ಲ್ಯಾಮಿನೇಷನ್ ನಿಮಗೆ ಔಟ್ಪುಟ್ಟು ಈ ಥರ ಬರುತ್ತೆ ನೋಡಿ. ಇದರಲ್ಲಿ ಕಾಣ್ತಾ ಇದೆಯಾ, ಪಿಕ್ಚರ್ ಎಲ್ಲ ಕಂಪ್ಲೀಟು ಗೆಡ್ರಿ ಆಗಿ ಕಾಣ್ತಾ ಇದೆ. ಈಗ ಇದೇ ಪ್ಲೈನ್ ಪಿಕ್ಚರ್ ಯಾವ ಥರ ಇರುತ್ತೆ ಅಂದರೆ ಇದು ಬಂದು ಪ್ಲೈನ್ ಪಿಕ್ಚರ್. ಪ್ರಿಂಟ್ ತಗೊಂಡ್ಮೇಲೆ ಪಿಕ್ಚರ್ ಈ ಥರ ಇರುತ್ತೆ. ಆಫ್ಟರ್ ಲ್ಯಾಮಿನೇಟು ಈ ಥರ ಬರುತ್ತೆ. ಇದು ನಮಗೆ ವಾಟರ್ ಪ್ರೂಫಲ್ಲೇ ಬರುತ್ತೆ, ಯಾಕಂದರೆ ಇದೆಲ್ಲ ಕಂಪ್ಲೀಟ್ PVC ಲ್ಯಾಮಿನೇಟ್ ಬರುತ್ತೆ. ಕೋಲ್ಡ್ ಲ್ಯಾಮಿನೇಷನ್ ಲ್ಯಾಮಿನೇಟ್ ಬೋರ್ಡು, ಇದನ್ನ ಲ್ಯಾಮಿನೇಟ್ ಬೋರ್ಡ್ ಅಂತಾರೆ. ಸ್ಪಾರ್ಕಲ್ ಲ್ಯಾಮಿನೇಟ್ ಅಂತಾರೆ. ಈಗ ಇದಕ್ಕೆ ಫ್ರೇಮ್ ಕಟ್ ಮಾಡ್ತೀವಿ. ಗೋಲ್ಡ್ ಕಲರ್ ಫ್ರೇಮ್ ಆಗ್ತಾ ಇದ್ದೀನಿ. ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದೆ ಫ್ರೇಮ್. ಇದನ್ನ ಇವಾಗ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ, ಪ್ಲಸ್ ಐ ಕ್ಲಾಸಿ ಆಗಿದೆ ಇದು ಫ್ರೇಮು. ಈಗ ಇದನ್ನ ಕಟಿಂಗ್ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಸರ್ 45 ಡಿಗ್ರಿ ಕಟಿಂಗ್ ಆಗುತ್ತೆ. ಆಗಿದೆ 2 ಸೈಜ್. ಈಗ ಇದನ್ನ ಪಿನ್ನಿಂಗ್ ಮಾಡ್ಕೊಳ್ತೀನಿ. ಈ ಥರ ಪಿನ್ಸ್ ಮಾಡ್ಕೊಂಡ್ರೆ ಫ್ರೇಮ್ ಜಾಯಿಂಟ್ ಆಗ್ಬಿಡುತ್ತೆ. ಈಗ ಫ್ರೇಮ್ ರೆಡಿ ಆಗಿದೆ.
ಇದಕ್ಕೆ ಪಿನ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪಿನ್ಸ್ ಮಾಡ್ಕೊಂಡು ನೀಟ್ ಫಿನಿಶಿಂಗ್ ಟೇಪಿಂಗ್ ಮಾಡ್ಕೊಂಡ್ರೆ ಬ್ಯೂಟಿಫುಲ್ ಫ್ರೇಮ್ ಈಸ್ ರೆಡಿ. ಹ್ಯಾಂಗಿಂಗು ರೆಡಿ ಆಗಿದೆ, ಬ್ಯೂಟಿಫುಲ್ ಫ್ರೇಮು ರೆಡಿ ಆಗಿದೆ. A4 ಸೈಜಲ್ಲಿ ಗಿಫ್ಟಿಂಗ್ ಪರ್ಪಸ್ಗೆ 1/2 ಇಂಚ್ ಫ್ರೇಮ್ ಮಾತ್ರನೇ ಹಾಕಿದ್ದೀನಿ. ಬೇರೆದಕ್ಕೆಲ್ಲ ಬೇರೆ ಯೂಸ್ ಮಾಡ್ಬೋದು, ಬಟ್ ಇದು ಗಿಫ್ಟಿಂಗ್ ಹೋಗುತ್ತೆ, ಟೆಂಪಲ್ ಗಿಫ್ಟಿಂಗ್ಗೆ ಇಸ್ಕಾನ್ ಕಡೆಯಿಂದ. ನೋಡಿ ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ಕೃಷ್ಣಾರ್ಜುನ. ಕಂಪ್ಲೀಟ್ ಇದು ಲ್ಯಾಮಿನೇಟ್ ಬೋರ್ಡ್ ಆಗಿರುತ್ತೆ, 8mm ಬೋರ್ಡು. ನೀರವರ್ಣನಾರಾಣಿ ನಿತ್ಯ ಕಲ್ಯಾಣ